ಡೌನ್ ಐತೆ ಇಂಜಿನ್ ಆಫ್ ಮಾಡ್ಲಾ ಅಯ್ಯೋ 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 ನನ್ನ ಮನೆ ಹಾಳಾಗೋಯ್ತಲ್ಲಪ್ಪ ನಾನು ಎಕ್ಕುಟ್ಟು ಹೋಗ್ಬಿಟ್ಟೆ ನಾನು ಪಾಪ್ರ ಆಗ್ಬಿಟ್ಟೆ ಅಯ್ಯೋ ಯಜಮಾನ್ರೆ ಏನಾಯ್ತು ನಿಮ್ಗೆ ಇನ್ನೇನು ಆಗ್ಬೇಕು ಮನೆ ಹತ್ಕೊಂಡು ಉರ್ದೋಗಂಗೆ ಲೈಟ್ ಹಾಕ್ಬಿಟ್ಟವಳಲ್ಲ ಲವ್ ಶೆಪಿ ಆಯುಷ್ ಪೂರ್ತಿ ಬರೀ KEB ಬಿಲ್ ಕಟ್ಟೋದ್ರಲ್ಲಿ ಆಗೋಯ್ತು ಕೊಡು ಯಜಮಾನ್ರೆ ಇಷ್ಟು ದೊಡ್ಡ ಆಸ್ತಿ ಮಾಡ್ಕೊಂಡು ಎಲೆಕ್ಟ್ರಿಕ್ ಬಿಲ್ ಕಟ್ಲಿಕ್ಕೆ ಯಾಕೆ ರಿಜಿಪ್ನ ಮಾಡ್ತೀರಾ ನಿಮ್ಗೇನ್ ಮಕ್ಳ ಮರಿನಾ ತೆಗೆದು ಕೊಟ ಅಂದ್ರೆ ಪಕ್ಕೆ ಎಲ್ಬೆಲ್ಲ ಪಂಗ್ಳಿಸ್ಕೊಂಡ್ಬಿಡ್ಬೇಕು ನನ್ನ ಮಗನೇ ಪೆಟ್ರೋಲ್ ಹಾಕೊಂಡ್ ಗಾಡಿ ಓಡ್ಸಕ್ಕೆ ನೀನೇ ಆಗ್ಬೇಕು ಭೂತ್ವಾದ ಹೇಳಕ್ ಬಂದ್ಬಿಟ್ಟ ಗಾಡಿ ತೆಗಲಿ ಪೆಟ್ರೋಲ್ ಇಲ್ದಲೆ ಗಾಡಿ ಓಡ್ಸ ಆಗೋಗ್ತೀನಿ ಪೆಟ್ರೋಲ್ ಇಲ್ದೇ ಹುಚ್ಚಿ ಹಟ್ಕೊಂಡ್ ಗಾಡಿ ಓಡ್ಸ ನಾನು ರಾತ್ರಿ ನೋಡ್ದೆ ಹೆಡ್ಲೈಟ್ ಬೇರೆ ಹಾಕ್ಬಾರ್ದು ಅಂತಾರೆ ಒಳ್ಳೆ ಯಜಮಾನ ಸಿಗ್ದ ಕಣಯ್ಯ ನನ್ಗೆ ಏನು ಬಾರೆ ಲೈಟ್ ಹಾಕಿ ಬಲ್ಕೊಂಡ್ಬಿಟ್ಟಿದ್ದೇನೆ ಇಲ್ಲ ರೀ ಬಂದೆ ಅಯ್ಯೋ ಯಾಕ್ರಿ ಹಿಂಗ್ ಹಚ್ಕೊಂತಾ ಇದೀರಾ ಬೆಲ್ ಮಾಡ್ಬಾರ್ದಾ ಹೋಗ್ಲಿ ಬಾಗ್ಲ ತಟ್ಬಾರ್ದಾ ನನ್ಗೆ ಅಷ್ಟು ಗೊತ್ತಾಗಕ್ಕಿಲ್ವಾ ಬೆಲ್ ಹೊತ್ತದ್ರೆ ಕರೆಂಟ್ ಖರ್ಚಾಯ್ತದೆ ಕದ ಹೊಡೆದ್ರೆ ಸೀಳೋಯ್ತದೆ ಅಂತ ನೀವ್ ಹಿಂಗ್ ಹಚ್ಕೊಂಡ್ರೆ ನಿಮ್ ಗಂಟ್ಲು ಅರ್ಧೋಗುತ್ತೆ ಅರ್ಧೋಯ್ತದೆ ಅಯ್ಯೋ 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 ಹೊರಗಡೆ ಉರ್ಸಿದ್ದಲ್ದಲೆ ಒಳಗಡೆ ಉರ್ಸ್ತಾವಳಲ್ಲಪ್ಪ ಕರೆಂಟ್ ನಾನು ಹಾಳಾಗೋಗ್ಬಿಟ್ಟೆ ನಿನ್ನ ಸಾಯಿಸ್ಬಿಡ್ತೀನಿ ಕಡೆ ಆಫ್ ಮಾಡ್ಬೇಕು ನಾನು ಅಲ್ಲ ಕಣಮ್ಮಿ ಇಷ್ಟೊಂದು ಕರೆಂಟ್ ಉರ್ಸ್ತಾ ಇದೆಯಲ್ಲ ಬಿಲ್ ಯಾರು ನಿಮ್ಮ ಅಪ್ಪ ಕಟ್ತಾನ ನಮ್ಮ ಅಪ್ಪ ಯಾಕೆ ಕಟ್ತಾನೆ ನೀವೇ ಕಟ್ಬೇಕು ರೀ ಒಂದು ಲೈಟಾರು ಇರ್ಲಿ ರೀ ನೀವೇನ್ ತಿಂತೀರೋ ಏನ್ ಮಾಡ್ತೀರೋ ಏನು ಕಾಣಲ್ಲ ಲೇ ದಡ್ಡಿ ತಿನ್ನಕ್ಕೆ ಉಣ್ಣಕ್ಕೆ ಕೈಗೆ ಬಾಯಿಗೆ ಯಾಕೆ ಕರೆಂಟು ನನ್ ಬರೋ ಕೋಪಕ್ಕೆ ನಿಮ್ಮನ್ನ ಬನ್ನಿ ಊಟ ಮಾಡಿ ಬಾರಿ ಇಬ್ರಿಗೂ ಅಡಿಗೆ ಮಾಡ್ಬಿಟ್ಟೇನೆ ಎಂತ ಕೆಲ್ಸ ಆಗೋಯ್ತು ಯಾಕ್ರಿ ನನ್ ನಾಳೆ ಮದುವೆ ಮನೇಲಿ ಊಟ ಆಗೋಯ್ತು ಕಣೆ ಮದುವೆ ಮನೆಲ್ಲ ಮೊದ್ಲಿಗೆ ತಾಗಿದ್ರೆ ನಿನ್ನೂ ಕರ್ಕೊಂಡು ಹೋಗ್ಬಿಡುವೆ ಯಾರು ಮದ್ವೆ ರೀ ಯಾರಿಗ್ ಗೊತ್ತೇ ಊಟ ಟೈಮ್ಗೆ ಎಲ್ರಿಗೂ ಸಾಲ್ ಕೆಲೆ ಹಾಕಿದ್ರು ನಾನು ಶಿವ ಅಂತ ಹೋಗಿ ಕೂತ್ಕೊಂಡ್ಬಿಟ್ಟೆ ಗಂಡಿನ ಕಡೆನೇ ಇರ್ಬೋದು ಅಂತ ಹೆಣ್ಣಿನ ಕಡೆಯವರು ಹೆಣ್ಣಿನ ಕಡೆನೇ ಇರ್ಬೋದು ಅಂತ ಗಂಡಿನ ಕಡೆಯವರು ಉಪಚಾರ ಮಾಡಿದ್ದು ನಾನಂತೂ ಪುಷ್ಕಳವಾಗಿ ಪೇರ್ಸ್ಬಿಟ್ಟೆ ನಿಮ್ ಜನ್ಮಕ್ಕೆ ಎಲ್ಲ ನನ್ ಕರ್ಮ ಕಣ್ರಿ ಬಾರೆ ಹೊಟ್ಟೆ ಬಾರಾಗೈತಲ್ಲ ಪರಿಕಳದ ಬಾರೆ ಸ್ವಲ್ಪ ಸುಮ್ನೆ ಇರ್ತೀರಾ ಮಂಚ ನೋಡಿದ ತಕ್ಷಣ ಹೋಗಿ ಮಲಗಿ ಬಿಡ್ತೀರಾ ಇದೇನ್ ಮಾಡ್ಬೇಕು ನೀವ್ ಮಾಡೋದ್ ನನಗ್ ಗೊತ್ತಿಲ್ವಾ ಅಯ್ಯೋ ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಬಾರಿ ಯಾಕ್ರಿ ಲೇ ಏನೇ ನೀನ್ ಹೇಳ್ತಾ ಇರೋದು ನೀನೇನಾದ್ರು ವಾಂತಿಗಿಂತಿ ವಾಂತಿನಾ ನಾನಾ ಈ ಮನೇಲಿ ರೀ ಅಪ್ಪಿ ತಪ್ಪಿ ನಾನೇನಾದ್ರೂ ಈ ಮನೇಲಿ ವಾಂತಿ ಮಾಡ್ಬಿಟ್ರೆ ಲೇ ಪಾರು ವಾಂತಿ ಮಾಡಿರೋದ್ ವೇಸ್ಟ್ ಆಗುತ್ತೆ ಅದನ್ನ ತಿನ್ಬಿಡು ಅಂತೀರಾ ನಿಮ್ಮನ್ ಕಟ್ಕೊಂಡಿದ್ದಕ್ಕೆ ಈ ಜನ್ಮದಲ್ಲಿ ನಾನ್ ವಾಂತಿ ಮಾಡೋದಿಲ್ಲ ಕಣ್ರಿ ಮಾಡೋದಿಲ್ಲ ಸಮಾಧಾನ ಮಾಡ್ಕಡೆ ವಾಂತಿ ಮಾಡಿಸ್ತೀನಿ ಇನ್ನು ಟೈಮ್ ಐತೆ ತೆಗಿತೀರಾ ಕೈನಾ ಆನಂದ್ ಆಶ್ರಮದಿಂದ ನಿಮ್ಗೊಂದ್ ಲೆಟರ್ ಬಂದಿದೆ ಏನಂತೆ ಒಳ್ಳೆ ಹುಡುಗ ಇದ್ರೆ ದತ್ತು ತಗೊಂತಿಂತ ಬರ್ದಿರ್ಲಿಲ್ವಾ ನೀವು ಅಯ್ಯೋ ನಾನ್ ಬರ್ದಿಲ್ಲಪ್ಪ ಅದೇನಿದ್ರು ನಾನೇ ಬರ್ದಿದ್ದೆ ಆಯ್ತಾ ರೀ ಒಳ್ಳೆ ಹುಡುಗ ಇದ್ದಾನೆ ಆದಷ್ಟು ಬೇಗ ಬಂದ್ ಕರ್ಕೊಂಡು ಹೋಗಿ ಅಂತ ಬರ್ತಿದ್ದಾರೆ ಪಾರಿ ಸ್ವಲ್ಪ ಯೋಚನೆ ಮಾಡೆ ಯಾವ್ದೋ ದಿಕ್ಕಿಲ್ಲದ ಬೇವರ್ಸಿನ ತಗೊಂಬಂದ್ ನಾವು ಸಾಕೋದು ತಿನ್ನಕ್ ಹಾಕಿದ್ದು ಅಲ್ದಲೆ ಅದ್ರ ತಿಕಾನು ತೊಳಿಬೇಕು ಅದನ್ನ ಓದಿಸ್ಬೇಕು ಅದ್ರ ಬಟ್ಟೆ ಬರೆ ಎಷ್ಟ್ ಖರ್ಚಾಯ್ತದೆ ಅಂತ ಯೋಚನೆ ಮಾಡಿದ್ಯಾ ಚಿನ್ನ ನೀವೆಂತ ಮನುಷ್ಯ ಗೊತ್ತಾ ನಾಳೆ ನನ್ಗೆ ಅನ್ನ ಹಾಕೋದ್ ಕೂಡ ದಂಡ ಅಂತೀರಾ ನೋಡಿ ಮಕ್ಳು ಮರಿ ಇಲ್ದಲ್ಲ ಇರೋ ಮನೇಲಿ ಒಂದು ನಿಮಿಷ ನಾನು ಇರೋಲ್ಲ ನಿಮ್ ಜೊತೆ ಸಂಸಾರನು ಮಾಡಲ್ಲ ನನ್ ದಿಕ್ಕಿಲ್ಲದ ಅನಾಥಲ್ ಮಾಡ್ಬೇಡ ಕಡೆ ನನ್ನ ಬೇವರ್ಸಿ ಮಾಡ್ಬೇಡ ಕಡೆ ನೀನ್ ಹೇಳ್ದ ಕೇಳ್ತೀನಿ ಕಡೆ ಪಾರಿ ನೀನ್ ಹೇಳ್ದ ಕೇಳ್ತೀನಿ ನಿಜವಾಗ್ಲೂ ಕೇಳ್ತೀರಾ ನಿಮ್ ಅಪ್ಪನಾಡ್ಗೂ ಕೇಳ್ತೀನಿ ನಿಮ್ಮ ಆಣೆಗೂ ಕೇಳ್ತೀರಾ ನಿಮ್ಮ ಅಪ್ಪನಾಡ್ಗೂ ಕೇಳ್ತೀನಿ ಅನ್ನಲ್ಲೇ ಮರ್ಯಾದಿಂದ ನಾಳೆ ಬೆಳಿಗ್ಗೆ ಆಶ್ರಮಕ್ಕೆ ಬರ್ಬೇಕು ಆಯ್ತು ನೀನ್ ನಡಿ ನನ್ನ ಮಗ ಲೆಟರ್ ತಂದ್ಕೊಟ್ ಪೋಸ್ಟ್ ಮೀನ್ ಏನಾದ್ರೂ ನನಗ್ ಸಿಗಬೇಕು ಅವನ್ ತಲೆ ಮೇಲೆ ಸೀಲ್ ಹೊಡೆದು ಬಿಡ್ತೀನಿ ನೋಡಪ್ಪ ಸ್ವಾಮೀಜಿ ಚಿಕ್ಕ ವಯಸ್ಸಿನಿಂದ ನಾನು ನೀನು ಸ್ನೇಹಿತರು ಒಂದೇ ಕಾರಣಕ್ಕೋಸ್ಕರ ಒಂದ್ ಮಗುನ ದತ್ತು ತಗೊಳಕ್ ನಾನು ಒಪ್ಕೊಂಡಿದ್ದೀನಿ ಒಬ್ಬೊಬ್ರೆ ಜೀವನ ಮಾಡಕ್ ಕಷ್ಟವಾಗಿರೋ ಈ ಕಾಲದಲ್ಲಿ 2 ಮಗುನ ದತ್ತು ತಗೋಬೇಕು ಅಂದ್ರೆ ನನ್ ಕೈಲಿ ಆಗಕ್ಕಿಲ್ಲ ನನ್ನ ಪ್ರಾಣ ಹೋದ್ರು ನಾನು ಒಪ್ಪಕ್ಕಿಲ್ಲ ಅಲ್ಲಪ್ಪ ನೀ ಸತ್ ಮೇಲೆ ನಿನ್ನ ಆಸ್ತಿ ನೋಡ್ಕೊಳಕ್ಕಾದ್ರು ಬೇಡ ನಿನ್ನ ಮನೆಯಿಂದ ಆಚೆ ಹೊತ್ಕೊಂಡ್ ಬರೋದಕ್ಕಾದ್ರೂ ಇಬ್ರು ಬೇಡವಾ ತಲೆ ಒಬ್ರು ಕಾಲೊಬ್ರು ಹಿಡ್ಕೊಳ ತಲೆ ಹಿಡ್ಕೊಳಕ್ ಒಬ್ರು ಸಾಕಡೆಯಾ ಇಲ್ಲ ನೋಡು ಕಾಲ್ ಹಿಡ್ಕೊಳಕ್ ಇಲ್ಲಿ ಇಲ್ವಾ ಹಿಂಗೆ ನೋಡಪ್ಪ ಒಂದ್ ಮಗು ದತ್ತು ತಗೋಬೇಕು ಅಂದ್ರೆ ನಾನು ತಯಾರು 2 ಮಗು ದತ್ತು ತಗೋಬೇಕು ಅಂದ್ರೆ ನನ್ ಕೈಲಿ ಆಗಕ್ಕಿಲ್ಲ ಹೇಳ್ಬಿಡು ನನ್ಗೇನು ಲುಕ್ಸಾನಿಲ್ಲ ಬಂದಾರಿಗೆ ಸುಂಕ ಇಲ್ಲ ಏನೇದು ದೊಡ್ಡ ತಂದಾಕೋ ಕನ್ಸು ನನ್ಗಲ್ವೇನೆ ಗೊತ್ತು ನಿನ್ಗೇನ್ ಗೊತ್ತು ಹೆಂಗ್ ಎಣ್ಕೊಂಡ್ಬಿಟ್ಟಿದ್ಯಾ ನೋಡು ವಾರಕ್ಕೆ 12 ರೂಪಾಯಿ ಕೊಬ್ಬರಿ ಇಡಬೇಕು ಯಾಕೆ ಎಲ್ಲ ಬೋಳ್ಸ್ಕೊಂಡ್ಬಿಡ್ಲಾ ಬೋಳ್ಸ್ಕೊಂಬಿಡೆ ನನ್ ಕಣ್ಣಿಗೆ ಚೆನ್ನಾಗಿ ಕಂಡ್ರೆ ಸಾಕು 3 ಕಣ್ಣಿಗೆಲ್ಲ ಅಯ್ಯೋ ಬೇಡ ಹೋಗ್ಲಿ ಬಿಡಮ್ಮ ಇಷ್ಟಕ್ಕಾದ್ರೂ ಒಪ್ಕೊಂಡಿದ್ದಾನಲ್ಲ ಮೊದ್ಲು ಮಗುನ್ ನೋಡು ಆಮೇಲೆ ಒಂದ್ ತೀರ್ಮಾನಕ್ಕೆ ಬರೋಣ ನಡಿಯಪ್ಪ ತೋರಿಸ್ತಡಿ ಮಕ್ಳಂತೆ ಮಕ್ಳು ಕಿತ್ತೋದ್ ಮಕ್ಳು ಯಾವ್ರಿಗೆ ಬೇಕಾಗಿತ್ತು ಹೋಗಿ ಹೋಗಿ ನಿಮ್ಮನ್ ಕಟ್ಕೊಂಡಲ್ಲ ಮೊದ್ಲು ಅವರು ಮಕ್ಳನ್ನ ನೋಡ್ಬೇಕಲ್ಲ ಸ್ವಾಮೀಜಿ ಅದಕ್ಕೂ ಮುಂಚೆ ನಿನ್ನ ಮನಸ್ಸಿಗೆ ನೋವಾಗುವಂತ ಒಂದು ವಿಷಯ ಇದೆಮ್ಮ
ಏನು ಸ್ವಾಮೀಜಿ? ಅವರು ಇಬ್ರು ಮಕ್ಕಳನ್ನು ದತ್ತು ತಗೊಳಕ್ ಒಪ್ಕೋತಾ ಇಲ್ಲ. ಅದ್ ಹೇಗಾಗತ್ತೆ ಸ್ವಾಮೀಜಿ? ಅವರಿಬ್ರು ಅವಳಿ ಜವಳಿ ಮಕ್ಕಳು, ಹುಟ್ಟದಾಗಿಂದ ಒಟ್ಟಿಗೆ ಬೆಳೆದಿದ್ದಾರೆ. ಒಬ್ರನ್ ಬಿಟ್ಟು ಒಬ್ರು ಇರಲ್ಲ. ನನಗ್ ಗೊತ್ತಮ್ಮ, ಆದ್ರೆ ಬಂದಿರೋ ಅವಕಾಶನ ಯಾಕೆ ಕಳ್ಕೋಬೇಕು? ಮೊದಲು ಅವ್ರ ಮಕ್ಕಳನ್ನ ನೋಡ್ಲಿ, ಆಮೇಲೆ ಅವ್ರ ನಿರ್ಣಯ ಏನು ಅಂತ ಕೇಳಿ ತಿಳ್ಕೊಳ್ಳೋಣ. ಮಕ್ಳ ಬನ್ನಿಪ್ಪ. ಏಯ್, ಇಷ್ಟಕ್ಕೊಂದು ದುಡ್ಡು ಕೊಡ್ತಾಂಡೇನೆ? ಇಲ್ಲ ರೀ, ಪಕ್ಕದ ಮನೆಯವ್ರು ಕೊಟ್ರು. ಅಂದ್ರೆ ಬಿಟ್ಟಿಯನ್ನು? ಅದ್ ಸರಿ, ಇದ್ಯಾವ್ದು ಸೀರೆ? ನಮ್ಮಪ್ಪ ಗೌರಿ ಹಬ್ಬ ಕೊಡ್ಸಿದ್ದಲ್ವಾ? ಅಬ್ಬಾ, ಅಯ್ಯಯ್ಯೋ. ಮಕ್ಳ, ಅಂಕಲು ಆಂಟಿಗೆ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್ ಆಂಟಿ. ಇವರು ವಿಶ್ವನಾಥರಾವ್, ಅವರು ಪಾರ್ವತಮ್ಮನವರು. ಹೇಳಿದ್ನಲ್ಲ, ಶಾರದಾ. ಮೊದಲನೇ ಸ್ವಲ್ಪ ಪರವಾಗಿಲ್ಲ, ಎರಡನೇ ನೋಡಿದ್ರೆ ಕಾಲ್ ಕುಂಟ. ಇಬ್ರು ಬೇಡ, ಮರ್ಯಾದಿಂದ ಮನೆಗೆ ಹೋಗೋಣ ಬಾ. ಸುಮ್ಮನೆ ರೀ, ಪಾಪ ಮಕ್ಕಳು ನೋಡಿದ್ರೆ ಸಂಕಟ ಆಗುತ್ತೆ ರೀ. ಅಯ್ಯೋ, ಸಂಕಟ ಪಡು. ಏನ್ ಪಾಪ ನಿನ್ನ ಹೆಸರು? ನನ್ನ ಹೆಸರು ವೇಣು ಅಂತ. ಚೆನ್ನಾಗಿದೆ. ನಿನ್ನ ಹೆಸರೇನು? ರವಿ. ಹೌದಾ? ಏಯ್, ಏನಾದ್ರು ಬುದ್ಧಿದೈತೇನೆ? ಯಾಕೆ? 2 ಸ್ವೀಟ್ ಪ್ಯಾಕೆಟ್ ಕೊಟ್ಬಿಟ್ಟಲ್ಲ, ಇಬ್ರು ದತ್ತ ತಗೊಂತ ಇದ್ಯಾ? ನೋಡು, ನನ್ನ ಹತ್ರ ಇವೆಲ್ಲ ನಡೆಯಕ್ಕಿಲ್ಲ, ಹುಷಾರು. ಅಯ್ಯೋ, ಎಂತೋರಿ ನೀವು, ನಡೀರಿ. ಏ, ಆ ಯೂನಿಫಾರ್ಮ್ ಯಾಕೋ ಇಟ್ಕೋತಿದ್ಯಾ? ಸ್ಕೂಲ್ಗೆ ಹೋಗಿ ಯೂನಿಫಾರ್ಮ್ ಬೇಡವೇನಾ? ಆ ಸ್ಕೂಲ್ ಯೂನಿಫಾರ್ಮ್ ಯಾರಿಗೋ ಗೊತ್ತು. ಹೌದಲ್ಲ ವೇಣು, ಅಲ್ಲೂ ಒಳ್ಳೆ ಹುಡುಗ ಅಂತ ಹೆಸರು ತಗೋಬೇಕು. ಯಾರ ಜೊತೆನೂ ಜಗಳ ಆಡಬಾರ್ದಪ್ಪ. ಅಲ್ಲಿ ಯಾರು ಇರ್ತಾರಮ್ಮ ಜಗಳ ಆಡಕ್ಕೆ? ವೇಣು, ವೇಣು ಅಮ್ಮ. ವೇಣು. ಪಾಮರಿ, ನೀವೇನು ಯೋಚನೆ ಮಾಡಬೇಡಿ. ಇವನು ನಾನು ಚೆನ್ನಾಗಿ ನೋಡ್ಕೋತೀನಿ. ನಿಮ್ಗೇನ್ ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಬಾರೆ, ಒತ್ತು ಬೇರೆ ಮುಳುಗ್ತಾ ಐತೆ, ಆಮೇಲೆ ಹೆಡ್ಲೈಟ್ ಬೇರೆ ಉರ್ಸ್ಕೊಂಡು ಹೋಗ್ಬೇಕು, ಬ್ಯಾಟ್ರಿ ಡೌನ್ ಆಯ್ತದೆ. ಕೊಡೋ, ನಾನೇ ಹಿಡ್ಕೊಂಡ್ ಬರ್ತೀನಿ. ಬೇಡ, ಪರವಾಗಿಲ್ಲ ಕಣೋ. ಪರವಾಗಿಲ್ಲ ಕೊಡೋ, ನಾನೇ ಹಿಡ್ಕೊಂಡ್ ಬರ್ತೀನಿ. ಏನ್ ಬಡ್ಕೊಂತೀರಿ? ಮಕಾಯಿ ನೋಡ್ತಿ ಹತ್ತು ಬಾರೆ ಸಾಕು. ಕೊಡು ಮರಿ, ಕೊಡು. ತತ ಇಲ್ಲಿ ತಗೊಳ್ಳಿ. ಬುಕ್ಕರ್ಸ್ ಬಾ. ನೀನು ಬೇಗ ಬಂದ್ಬಿಡ್ತೀಯ ತಾನೆ? ಬೇಗ ಬಂದ್ಬಿಡ್ತೀನಿ ಕಣೋ. ವೇಣು, ಬೇಗ ಬಂದ್ಬಿಡ್ತೀಯ ತಾನೆ? ಅಕ್ಕ, ಅಮ್ಮನ್ ಚೆನ್ನಾಗಿ ನೋಡ್ಕೋ, ಎಲ್ಲ ಮರ್ತು ಬಿಡ್ಬೇಡ ವೇಣು. ಅಮ್ಮ. ವೇಣು, ವೇಣು. ಏನಾದ್ರು ನಿಂತಿಗೆ ಮಾಡ್ಬಿಟ್ಟಿದ್ದೀರಾ? ಓಡ್ಸ ಗಾಡಿಯ. ರವಿ, ಏ ರವಿ, ಏನ್ ತುಂಬಾ ಯೋಚನೆ ಮಾಡ್ತಿರೋ ಹಾಗಿದೆ? ಯಾವಾಗಕ್ಕ ನೀನ್ ಹೋಗೋದು? ಎಲ್ಲಿಗೆ? ಅದೇ ಪಾಪು ವೇಣು ಹೋದ್ರಲ್ಲ, ಅಲ್ಲಿಗೆ.
ನಿನ್ನೂ ಕರ್ಕೊಂಡು ಹೋಗಕ್ಕೆ ಬರ್ತಾರಂತೆ ಅಮ್ಮ ಹೇಳಿದ್ರು. ಇನ್ನು ಅಮ್ಮನ ಬಿಟ್ಟು ನಾನೆಲ್ಲೂ ಹೋಗಲ್ಲ. ನಿನ್ ಮಗಳನ್ನ ಕರಿತೀಯಮ್ಮ? ರಾಧಾ, ಬಾಮ್ಮ. ಅಯ್ಯೋ ನನ್ನಮ್ಮ, ಎಷ್ಟು ಲಕ್ಷಣವಾಗಿದ್ದೀಯಮ್ಮ. ನೋಡಮ್ಮ, ಬರೋ ಶುಕ್ರವಾರ ಸಾಕ್ಷಾತ್ ಲಕ್ಷ್ಮಿ ಹಾಗೆ ನಮ್ಮ ಮನೆಯೊಳಗೆ ಕಾಲಿಡ್ಬೇಕಮ್ಮ. ಬರ್ತೀವಮ್ಮ. ನಾವೇನ್ ಬರ್ತೀವಮ್ಮ. ನಮಸ್ಕಾರ ಸ್ವಾಮೀಜಿ. ಒಳ್ಳೇದು. ನಾವು ಬರ್ತೀವಿ. ನಮಸ್ಕಾರ ಸ್ವಾಮೀಜಿ, ಬರ್ತೀವಿ. ಆಯ್ತು. ಅಮ್ಮ, ನಾನೆಲ್ಲೂ ಕಳ್ಸ್ಬೇಡಮ್ಮ, ನಾನು ಹೋಗಲ್ಲಮ್ಮ. ಹೋಗದೆ ಇರಕ್ಕೆ ಅಮ್ಮ, ನೀ ಇರೋವರೆಗೂ ನಿನ್ ಜೊತೆಮ್ಮ, ಆಮೇಲೆ ನನ್ನ ತಮ್ಮನ ಜೊತೆ ಇಲ್ಲೇ ಇರ್ತೀನಮ್ಮ. ಬೇಡ ಅನ್ಬೇಡಮ್ಮ, ಅನ್ಬೇಡ. ಅಯ್ಯೋ ರಾಧಾ, ರಾಧಾ, ಎಲ್ಲ ವಿಷಯ ತಿಳಿದು ನೀನೇ ಹೀಗ್ ಮಾತಾಡಿದ್ರೆ ಹೇಗಮ್ಮ? ಅಮ್ಮನ್ ಮಾತ್ ಕೇಳ್ಬೇಕಮ್ಮ. ಅಮ್ಮನ ಆರೋಗ್ಯ ಚೆನ್ನಾಗಿಲ್ಲ ಅಂತ ತಿಳಿದು ಅಮ್ಮನ್ ಒಂಟಿಯಾಗಿ ಬಿಟ್ಟು ನಾನೆಲ್ಲೂ ಹೋಗಲ್ಲ, ಯಾರ ಮನೆಗೂ ಹೋಗಲ್ಲ. ನಂಗೆ ಯಾವ ಸುಖನೂ ಬೇಡ. ನಾನು ಹೊರಟೋದ್ರೆ ಅಮ್ಮನ್ ಯಾರ್ ನೋಡ್ಕೋತಾರೆ? ಅದಕ್ ಬೇಕಾದ ಏರ್ಪಾಟ್ ನಾ ಮಾಡ್ತೀನಮ್ಮ. ಅಮ್ಮನ್ ಮಾತ್ ಕೇಳು ಕಂದ. ಅಮ್ಮ ಇರೋ ತನಕಾದ್ರೂ ನಾನು ಇಲ್ಲೇ ಇರ್ತೀನಿ. ರಾಧಾ, ನಿಮ್ಮಮ್ಮನ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಏನಮ್ಮ, ಅವಳು ಬದುಕಿರೋವಾಗ್ಲೇ ನೀವೆಲ್ಲ ಒಂದ್ ಒಳ್ಳೆ ಮನೆ ಸೇರಿ ಸಂತೋಷವಾಗಿದ್ರೆ ತಾನೆಮ್ಮ ಅವಳು ಸಂತೋಷವಾಗಿರೋದು. ಅಮ್ಮನ್ ಮಾತ್ ಕೇಳ್ಬೇಕಮ್ಮ. ಹಾಗಲ್ಲ ಸ್ವಾಮೀಜಿ. ಹಾಗಲ್ಲ ರಾಧಾ, ನೀನು ಅಮ್ಮನ್ ಮಾತ್ ಕೇಳ್ಬೇಕು. ಅಮ್ಮನ್ ಮಾತ್ ಕೇಳ್ಬೇಕಮ್ಮ. ಹಠ ಮಾಡ್ಬೇಡ. ಬಾಮ್ಮ, ಬಾ, ಇದೇ ನಿನ್ ಬೆಡ್ರೂಮು. ನೋಡಮ್ಮ, ಇದೇ ಬಾತ್ರೂಮು. ನೀನು ರೆಸ್ಟ್ ತಗೋ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಸರಿ ಅಜ್ಜಿ. ಕೂತ್ಕೊಮ್ಮ. ಅಮ್ಮ, ನಾನು ಇಷ್ಟ ಅದೃಷ್ಟವಂತ ಅಲ್ವೇನಮ್ಮ? ನನ್ನಂತ ನತದೃಷ್ಟ ಅಮ್ಮನ ಹೊಟ್ಟೆಲ್ ಹುಟ್ಟಿ ನೀನ್ ಹೇಗಪ್ಪ ಅದೃಷ್ಟವಂತ ಆಗ್ತೀಯಾ? ಅಲ್ಲಮ್ಮ, ನಾನು ಕುಂಟ ಆಗಿರೋದ್ರಿಂದ ತಾನೇ ನಿನ್ ಜೊತೆಲಿರೋದಕ್ಕೆ ಅವಕಾಶ ಆಗಿರೋದು. ನಾನು ಅದೃಷ್ಟವಂತ ಅಲ್ವಮ್ಮ?